ಶ್ರಮಕಾಲದ ಪವಿತ್ರವಾರದ ಆರಾಧನೆಗೆ ನಿಮ್ಮೆಲ್ಲರೂ ನಾನು ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ದೇವರನ್ನು ಆರಾಧಿಸೋಣ. ದೇವರು ಪ್ರೀತಿಯ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ನಮ್ಮ ದೇವರು ಪರಿಶುದ್ಧನೂ ಅದ್ವಿತೀಯನೂ ಆಗಿದ್ದಾನೆ. ಬನ್ನಿರಿ, ಆತನನ್ನು ಘನಪಡಿಸುತ್ತಾ ಆರಾಧಿಸಿ ಕೊಂಡಾಡುವುದು ಯುಕ್ತವಾಗಿದೆ. ಯಾಕಂದರೆ ತನ್ನ ಕುಮಾರನ ಮರಣದ ಪುನರುತ್ಥಾನಗಳ ಮೂಲಕ ನಮ್ಮ ಪಾಪಗಳಿಂದ ಬಿಡಿಸಿ ಕಾಯುವಾತನು ಆತನೇ ಆಗಿದ್ದಾನೆ. ಹೌದು, ಆತನೇ ನಮ್ಮ ವಿಮೋಚಕನು. ನಮ್ಮ ಪಾಪದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ತನ್ನ ಧರ್ಮ ಮಾರ್ಗದಲ್ಲಿ ನಮ್ಮನ್ನು ನಡೆಸುವನಾಗಿದ್ದಾನೆ. ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ 94ನೇ ಸಂಗೀತದಲ್ಲಿ ಹಾಡುವ ಓ ದಿವ್ಯ ಕಾಂತಿ ಮುಖ ನೀನೆಂತೂ ಬಾಡಿದೆ. ಸ್ವಲ್ಪ ಹೊತ್ತು ಮೌನವಾಗಿದ್ದು ಸ್ವಾಮಿ ಮುಂದೆ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಕಳೆದ ದಿವಸದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ, ದೇವ ಜನರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ತಿಳಿದು ತಿಳಿಯದೆ ಮಾಡಿರುವಂಥ ಸಕಲ ಪಾಪದೋಷ ಅಕ್ರಮಗಳನ್ನು ಸ್ವಾಮಿಯ ಮುಂದೆ ಅರಿಕೆ ಮಾಡುವ.
ಸರ್ವಶಕ್ತನಾದ ದೇವರೇ, ಎಲ್ಲ ತಲೆಮಾರುಗಳವರು ಸ್ಮರಿಸ ಯೋಗ್ಯನಾದ ನಮ್ಮ ಪಿತೃಗಳ ದೇವರೇ, ನಮ್ಮನ್ನು ಎಲ್ಲ ಸಂಕಟಗಳಿಂದ ಪಾರು ಮಾಡುವುದಾಗಿ ವಾಗ್ದಾನ ಮಾಡಿದ್ದಿ. ನಮ್ಮ ದಿನಗಳ ಮೊರೆಯೊಡನೆ ನಾವು ಅರಣ್ಯದೊಳಗೆ ಯಾತ್ರೆ ಮಾಡುವಂತೆ ಸಹಾಯ ನೀಡು. ನಿನ್ನಲ್ಲಿರುವ ಕ್ಷಮಾಗುಣದ ನಿಮಿತ್ತ ನಮ್ಮ ತಪ್ಪುಗಳನ್ನು ಗಣನೆಗೆ ತಾರದಿರು. ನಮ್ಮಲ್ಲಿನ ಅಪನಂಬಿಕೆಗಾಗಿ ವ್ಯಥೆಪಟ್ಟು ಪಶ್ಚಾತ್ತಾಪ ಪಡುವ ನಮ್ಮನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಗಳಾಗುವಂತೆ ಮಾಡೆಂದು ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿ ಏಕದೇವರಾಗಿ ಸದಾ ಜೀವಿಸಿ ಆಳುವ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಈಗ ಮೊದಲನೇ ವೇದ ಪಾರಾಯಣವನ್ನು ಕೇಳೋಣ. ಪತ್ರಿಕೆ ವೇದ ಭಾಗವನ್ನು ನಾವೆಲ್ಲರೂ ಕೇಳುವ. ಈ ದಿನದ ಆರಾಧನೆಗಾಗಿ ಆದುಕೊಂಡಂಥ ಮೊದಲನೇ ವೇದ ಪಾರಾಯಣಕ್ಕಾಗಿ ಆದುಕೊಂಡಂಥ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ 15 ವಚನ 50ರಿಂದ 59ರವರೆಗೆ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 15 ವಚನ 50ರಿಂದ 59ರವರೆಗೆ. ಸಹೋದರರೇ, ನಾನು ಹೇಳೋದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು, ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದು ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯು ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತೇನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿರ್ಲಯರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಆಸಕ್ತಿಯಿಂದ ಮಾಡುವವರಾಗಿರ್ರಿ ಎಂಬುದೇ ದೇವರ ವಾಕ್ಯಗಳು. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಭಕ್ತಿಪೂರ್ವಕವಾಗಿ ನಾವು ಹಾಡುವ ಸಂಗೀತಗಳಲ್ಲಿ ಮಾನವೀಯ ಕರ್ತನೆ ನೀ 40 ದಿನವು ಈ ಸಂಗೀತವನ್ನು ಹಾಡುವ.
ಸೇವೆಯನ್ನು ಕೈವುದು ರಕ್ಷಿಸೋ ಹೇ ರಕ್ಷಕ ರಕ್ಷಿಸಿದ್ದು ಹತ್ತಿರ ಈಕ್ಷಿಸುವೆನಂತ್ಯದಿ ಮೋಕ್ಷದ ಸಂಪದವ. ನಾವೆಲ್ಲರೂ ಎದ್ದು ನಿಂತು ಸುವಾರ್ಥ ವೇದ ಭಾಗವನ್ನು ಕೇಳೋಣ. ಈ ದಿನಕ್ಕೆ ನೇಮಕವಾದ ಸುವಾರ್ಥ ಭಾಗವು ಲೂಕನು ಬರೆದ ಸುವಾರ್ತೆ ಅಧ್ಯಾಯ 21 ವಚನಗಳು 10ರಿಂದ 38ರವರೆಗೆ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 21 ವಚನಗಳು 10ರಿಂದ 38ರವರೆಗೆ. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು ಮತ್ತು ಮಹಾಭೂಕಂಪಗಳಾಗುವವು. ಅಲ್ಲಲ್ಲಿ ಬರಗಳು ಉಪದ್ರವಗಳು ಬರುವವು. ಉತ್ಪಾತಗಳು ಆಕಾಶದಲ್ಲಿ ಮಹಾಸೂಚನೆಗಳು ತೋರುವವು. ಆದರೆ ಇವೆಲ್ಲ ನಡೆಯುವುದಕ್ಕಿಂತ ಮುಂಚೆ ಅವರು ನಿಮ್ಮನ್ನು ಹಿಡಿದು ಸಭಾಮಂದಿರಗಳ ಮತ್ತು ಸೆರೆಮನೆಗಳ ಅಧಿಕಾರಸ್ಥರ ವಶಕ್ಕೆ ಕೊಟ್ಟು ನನ್ನ ಹೆಸರಿನ ನಿಮಿತ್ತವಾಗಿ ಅರಸುಗಳ ಮುಂದಕ್ಕೂ ಅಧಿಪತಿಗಳ ಮುಂದಕ್ಕೂ ತಲೆ ತೆಗೆದುಕೊಂಡು ಹೋಗಿ ಹಿಂಸೆ ಪಡಿಸುವರು. ಇದು ಸಾಕ್ಷಿ ಹೇಳುವುದಕ್ಕೆ ನಿಮಗೆ ಅನುಕೂಲವಾಗುವುದು. ಆದ್ದರಿಂದ ಏನು ಉತ್ತರ ಕೊಡಬೇಕೆಂದು ವಿಷಯದಲ್ಲಿ ನಾವು ಮುಂದಾಗಿ ಯೋಚಿಸುವುದಿಲ್ಲವೆಂದು ನಿಮ್ಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಳ್ಳಿರಿ. ಯಾಕಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೆ, ಮಾತಾಡುವುದಕ್ಕೆ ಆಗದಂಥ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡುತ್ತೇನೆ. ಆದರೆ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಬಂಧು ಬಾಂಧವರು, ಸ್ನೇಹಿತರು ನಿಮ್ಮನ್ನು ಒಪ್ಪಿಸಿ ಕೊಡುವರು ಮತ್ತು ನಿಮ್ಮಲ್ಲಿ ಕೆಲವರನ್ನು ಕೊಲ್ಲಿಸುವರು. ಇದಲ್ಲದೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಗೆ ಮಾಡುವರು. ಆದರೂ ನಿಮ್ಮದೊಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ. ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡೆದುಕೊಳ್ಳುವಿರಿ. ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ. ಆಗ ಯೂದಾಯದಲ್ಲಿ ಇರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಆ ಪಟ್ಟಣದಲ್ಲಿ ಇರುವವರು ಅದರೊಳಗಿಂದ ಹೊರಟು ಹೋಗಲಿ, ಹಳ್ಳಿಯವರು ಅದರೊಳಗೆ ಹೋಗದಿರಲಿ. ಯಾಕಂದರೆ ಬರೆದಿರುವುದೆಲ್ಲ ನೆರವೇರುವುದಕ್ಕಾಗಿ ಅವು ದಂಡನೆಯ ದಿವಸಗಳಾಗಿವೆ. ಆ ದಿನಗಳಲ್ಲಿ ಬಸುರಿಯರು, ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಈ ಸೀಮೆಯ ಮೇಲೆ ಮಹಾವಿಪತ್ತು, ಈ ಜನರಿಗೆ ಉಗ್ರ ದಂಡನೆಯೂ ಆಗುವವು. ಅವರು ಕತ್ತಿಯ ಬಾಯಿಗೆ ಬೀಳುವರು. ಅವರನ್ನು ಅನ್ಯ ದೇಶಗಳೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು. ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ಆಗ ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು. ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು. ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ, ಅಂಜೂರ ಮುಂತಾದ ಮರಗಳನ್ನು ನೋಡಿರಿ. ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು, ಈಗ ಬೇಸಿಗೆಯು ಹತ್ತಿರವಾಯಿತೆಂದು ನೀವಾಗೇ ತಿಳಿದುಕೊಳ್ಳುತ್ತೀರಲ್ಲ.
ಹಾಗೆಯೇ ನೀವು ಸಹ ಇವುಗಳಾಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವದೆ ಎಂದು ತಿಳಿದುಕೊಳ್ಳಿರಿ. ಎಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಅತಿ ಭೋಜನದ ಮದದಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಲಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಂದಿಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು. ಆತನು ಹಗಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಲ್ಲಿ ಇಳುಕೊಳ್ಳುತ್ತಾ ಇದ್ದನು. ಜನರೆಲ್ಲರೂ ಆತನ ಉಪದೇಶವನ್ನು ಕೇಳಬೇಕೆಂದು ಬೆಳಿಗ್ಗೆ ಎದ್ದು ದೇವಾಲಯಕ್ಕೆ ಆತನ ಬಳಿಗೆ ಬರುತ್ತಿದ್ದರು ಎಂಬುದೇ. ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪವಿತ್ರವಾರದ ಧ್ಯಾನ ಸಮಯಕ್ಕೆ ಬಂದಿರುವಂಥ ನಿಮ್ಮೆಲ್ಲರೂ ನಾನು ಕರ್ತನ ನಾಮದಲ್ಲಿ ವಂದಿಸುತ್ತೇನೆ. ಇದೇ ರೀತಿಯಲ್ಲಿ ಈ ಆರಾಧನೆಯನ್ನು ವೀಕ್ಷಿಸುವಂಥ ನಮ್ಮ ಸಭೆಯೆಲ್ಲ ವಿಶ್ವಾಸಿಗಳು ಹಾಗೂ ಇತರೆಲ್ಲ ಸಹೋದರ ಸಹೋದರಿಯರನ್ನು ಕರ್ತನ ನಾಮದಲ್ಲಿ ನಾನು ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಈ ದಿವಸ ನಮಗೆ ಕೊಡಲ್ಪಟ್ಟಂಥ ಈ ವಿಷಯವನ್ನು ನಾವು ನೋಡುವಾಗ ಅಂತ್ಯಕಾಲದಲ್ಲಿ ಯಾವುದೇ ಒಂದು ಸೂಚನೆ ತೆಗೆದುಕೊಳ್ಳಿ, ಅದು ಮರಣವನ್ನು ಸೂಚಿಸ್ತಾ ಇದೆ. ಡೆತ್ ಆ್ಯಂಡ್ ಡಿಕೆ ಎಂಬುದಾಗಿ ಇಂಗ್ಲೀಷಲ್ಲಿ ಕರೀತಾರೆ. ಎಲ್ಲವೂ ಮರಣ ಮತ್ತು ನಾಶನವನ್ನು ಸೂಚಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಶಿಲುಬೆ ಯಾವ ರೀತಿಯಲ್ಲಿ ನಮಗೆ ಜೀವವನ್ನು ಕೊಡುತ್ತದೆ ಎನ್ನುವಂಥ ವಿಷಯವನ್ನು ನಾವು ಈ ದಿವಸ ನಾವು ಧ್ಯಾನ ಮಾಡಲಿದ್ದೇವೆ. ಈ ದಿವಸ ನಮ್ಮ ಮಧ್ಯದಲ್ಲಿ ಸಹೋದರ ಸತ್ಯವ್ರತ ಅಸಂಗಿ ಸಹೋದರರು ಬಂದಿರ್ತಾರೆ. ಇವರು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿ ಅಥವಾ ITIಯಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ ಮತ್ತು ದೇವರ ಸೇವೆಯನ್ನು ಹೆಚ್ಚಾಗಿ ಮಾಡುವಂಥವರಾಗಿದ್ದಾರೆ. ಮತ್ತು ದೇವರವರನ್ನು ಹೆಚ್ಚಾಗಿ ಅವರ ಕುಟುಂಬ ಜೀವಿತದಲ್ಲಿ ಮತ್ತು ವೈಯಕ್ತಿಕವಾಗಿ ಅವರನ್ನು ಆಶೀರ್ವದಿಸಿ ದೇವರ ಸೇವೆಯನ್ನು ಮಾಡುವಂತೆ ಅವರಿಗೆ ಬಲವನ್ನು ಮತ್ತು ಇತರೆಲ್ಲ ಶಕ್ತಿ ಸಾಮರ್ಥ್ಯವನ್ನು ದೇವರು ಅವರಿಗೆ ದಯಪಾಲಿಸಿದ್ದಾನೆ. ಈ ರೀತಿಯಲ್ಲಿ ಅವರು ನಮ್ಮನ್ನು ಈ ದಿವಸ ದೇವರ ವಾಕ್ಯದಲ್ಲಿ ನಡೆಸುವಂತೆ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಸ್ವಪಾಲನಾ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ವಂದಿಸಿ ಸ್ವಾಗತಿಸುತ್ತೇನೆ. ಸಿದ್ಧವಾಗುವಂತೆ ಕರ್ತ ಸಿದ್ಧವಾಗಿದ್ದೇನೆ ಒಂದು ಚರಣ ಹಾಡಿಕೊಳ್ಳುವ. ಪ್ರಾರ್ಥನೆ ಮಾಡೋಣ. ಕರ್ತನೆ, ನಾವು ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಲು ಈ ನಿನ್ನ ಶ್ರಮ ಮರಣದ ದಿನಗಳಲ್ಲಿ ನಾವೆಲ್ಲರೂ ಇಲ್ಲಿ ಕೂಡಿ ಬಂದಿದ್ದೇವೆ. ನೀನು ನಮ್ಮ ಪಾಪಗಳಿಗಾಗಿ ಆ ಶಿಲುಬೆಯ ಮೇಲೆ ಯಜ್ಞವಾಗಿ ಅರ್ಪಿಸಿದ ನಿನ್ನ ಅರ್ಪಣಾ ಭಾವವನ್ನು ನಾವು ನೆನೆದವರಾಗಿ ನಾವು ಮತ್ತೊಮ್ಮೆ
ನಮ್ಮ ಜೀವಿತವನ್ನು ಅವಲೋಕಿಸಿಕೊಳ್ಳಲು ಈ ಸಮಯವನ್ನು ನಮಗೆ ನೀಡಿದ್ದಿ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಾವು ಈಗ ಮರಣದ ವಿರುದ್ಧವಾಗಿ ನಮ್ಮ ಹೋರಾಟ ಎಂಬ ವಿಷಯದಲ್ಲಿ ನಾವು ಧ್ಯಾನ ಮಾಡುತ್ತಾ ಇರುವಾಗ ನಿನ್ನ ಆತ್ಮನಿಂದ ಈ ನಿನ್ನ ಮಗನೊಂದಿಗೆ ಮಾತನಾಡು ಕರ್ತ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ಪರಿಶುದ್ಧವಾದಂತಹ ಪಾವನ ದಿನಗಳಲ್ಲಿ ನಾನು ಮತ್ತೊಂದು ಸಾರಿ ಬಂದು ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತಹ ಕೃಪೆಯನ್ನು ನೀಡಿದಂತಹ ನನ್ನ ತಂದೆಯಾದ ದೇವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಉಪಕಾರವನ್ನು ಸಲ್ಲಿಸುವಂಥವನಾಗಿದ್ದೇನೆ. ಮತ್ತು ನನಗೆ ಈ ಅವಕಾಶವನ್ನು ನೀಡಿದಂತಹ ನಮ್ಮ FMA ಡೈರೆಕ್ಟರ್ ಮತ್ತು ಘನ ಬೋಧಕರಾದ ಡಾಕ್ಟರ್ ರೆವರೆಂಡ್ ಚಂದ್ರಪ್ರಸಾದ್ ಅಯ್ಯನವರಿಗೂ ಮತ್ತು ಸಭಾಪಾಲನಾ ಸಮಿತಿಯವರಿಗೂ ನಾನು ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಈ ದಿನದ ಸಂದೇಶದ ಮುಖ್ಯ ಪ್ರಸ್ತಾಪ ನಾವು ಮರಣದ ವಿರುದ್ಧವಾಗಿ ಹೋರಾಟ ಎಂಬುದಾಗಿ. ಇದಕ್ಕೆ ನಾನು ಆದುಕೊಂಡಂತಹ ದೇವರ ವಾಕ್ಯದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ವಚನ 55 ಮತ್ತು 56. ಮೊದಲೇ ಕೊರಿಂಥ 15ನೇ ಅಧ್ಯಾಯ ವಚನ 55. ಇಲ್ಲಿ ಹೀಗೆ ಬರ್ತದೆ: ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ ಎಂಬುದೇ. ಕಳೆದ ವರ್ಷ ನಮ್ಮ ಲೋಕದಲ್ಲಿ ಅನೇಕ ಅನಾಹುತಗಳು ಆಗಿರುವುದನ್ನು ನಾವೆಲ್ಲರೂ ಕಣ್ಣಾರೆ ಕಂಡು ನಾವೆಲ್ಲರೂ ಕಿವಿಯಾರೆ ನಾವು ಕೇಳಿದವರಾಗಿದ್ದೇವೆ. ಅಷ್ಟು ಭಯಂಕರ ದಿನಗಳನ್ನು ನಮ್ಮ ಜೀವಿತದಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ನಾವೆಲ್ಲರೂ ಅನುಭವಿಸಿದ್ದೇವೆ. ದೇಶದ ಲೋಕದ ಜನತೆ ಮನೆಯಿಂದ ಹೊರಗೆ ಬರುವುದಕ್ಕೂ ಕೂಡ ಭಯಪಡುತ್ತಾ ಇದ್ದರು. ಮತ್ತು ಲಕ್ಷಾನುಲಕ್ಷ ಜನರು ಈ ಮಾರಣಾಂತಿಕವಾದಂತಹ ಕೊರೋನಾ ರೋಗದಿಂದ ತಮ್ಮ ಜೀವವನ್ನು ಕಳೆದುಕೊಂಡರು. ಅನೇಕರು ಮಾನಸಿಕವಾಗಿ ಬಳಲಿದರು. ಮತ್ತು ಲೋಕದ ಎಲ್ಲ ದೇಶಗಳು ಈ ರೋಗ ಹರಡುವುದನ್ನು ತಪ್ಪಿಸುವುದಕ್ಕಾಗಿ ಈಗಲೂ ತಡೆಯುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಿಯರೇ. ಇಂಗ್ಲೆಂಡ್ ದೇಶದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಈ ಕೊರೋನಾ ಸೋಂಕಿನಿಂದ ಉಂಟಾಯಿತೆಂಬುದಾಗಿ ಆ ದೇಶದ ಪ್ರಧಾನಿಯೇ ಒಪ್ಪಿಕೊಂಡಿದ್ದಾರೆ. ಕಾರಣ, ಈ ಲೋಕದಲ್ಲಿರುವಂಥ ಈ ಕೊರೋನಾ ರೋಗ ಯಾವಾಗ ಕೊನೆಯಾಗ್ತದೆ ಮತ್ತು ಈ 2021 ವರ್ಷ ನಮ್ಮೆಲ್ಲರಿಗೆ ಅದು ಸುಕ್ಷೇಮವನ್ನು ಕೊಡುತ್ತಾ ಇಲ್ಲವೇ ನಾವು ಈ ರೋಗದಿಂದ ನರಳಬೇಕಾಗಿದೆಯಾ? ಯಾಕಂದರೆ ಮತ್ತೆ ಈ ದಿನಗಳಲ್ಲಿ ನಾವು ಈ ಕೊರೋನಾ ರೋಗದ 2ನೆಯ ಅಲೆ ಬಂದಿದೆ ಎಂಬುದಾಗಿ ನಾವೆಲ್ಲರೂ ಕೇಳಲ್ಪಡ್ತಾ ಇದ್ದೇವೆ. ಕಾರಣ, ಇದರ ಬಗ್ಗೆ ದೇವರ ವಾಕ್ಯ ನಮಗೆ ಏನು ಹೇಳ್ತದೆ ಎಂಬುದಾಗಿ ಇನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಪ್ರಿಯರೇ. ದೇವರ ವಾಕ್ಯದಲ್ಲಿ ಪೌಲನು ಈ ಮರಣದ ಕುರಿತು ಮೊದಲೇ ಕೊರಿಂಥ 15ನೇ ಅಧ್ಯಾಯ 54ನೇ ವಚನದಲ್ಲಿ ಹೀಗೆ ಹೇಳ್ತಾನೆ: ಲಯವಾಗುವ ಅಂದರೆ ನಾಶವಾಗುವ ಈ ದೇಹವು
ಈ ದೇಹವು ನಿರ್ಲಯತ್ವವನ್ನು ಅಂದರೆ ನಾಶವಾಗದೇ ಇರುವಂತಹ ದೇಹವನ್ನು ಧರಿಸಿಕೊಂಡಾಗ ಮರಣಾಧೀನವಾದಂತಹ ಈ ದೇಹವು ಅಮರತ್ವವನ್ನು ಅಂದರೆ ನಿತ್ಯತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದಾಗಿ ಅಲ್ಲಿ ನೋಡ್ತೇವೆ. ಹೌದು ಪ್ರಿಯರೇ, ಮರಣವು ಮನುಷ್ಯನ ವೈರಿ. ಆದರೆ ದೇವರ ಪ್ರಸನ್ನತೆಯಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ಮತ್ತು ದೇವರ ರಕ್ಷಣೆಯಲ್ಲಿ ಮತ್ತು ದೇವರ ಮಹಿಮೆಗಾಗಿ ಜೀವಿಸುವಂತಹ ಮನುಷ್ಯನಿಗೆ ಈ ಮರಣದ ಕೊಂಡಿ ಅದು ಬಾಧಿಸುವುದಿಲ್ಲ. ಯಾಕಂದರೆ ನಮ್ಮ ಕರ್ತನಾದ ಯೇಸುವು ಆತನು ನಮ್ಮ ಪಾಪಗಳಿಗಾಗಿ ಆತನು ಆ ಶಿಲುಬೆಯ ಮೇಲೆ ಯಜ್ಞವಾಗಿರುವುದರಿಂದ ಆ ಮರಣದ ಕೊಂಡಿಯನ್ನು ಆತನು ಮುರಿದು ಹಾಕಿದ್ದಾನೆ. ನಾವೆಲ್ಲರೂ ಅನೇಕ ಬಾರಿ ಎಕ್ಸಿಬಿಷನ್ಗೆ ನಾವು ಹೋಗ್ತೇವೆ. ಅಲ್ಲಿ ತಿಳಿದಿರುವ ಹಾಗೆ ನಾವೆಲ್ಲರೂ ಮೆರಿಗೋರೌಂಡನ್ನು ನೋಡ್ತೇವೆ. ಅಲ್ಲಿ ಒಂದು ಮಧ್ಯಭಾಗದ ದೊಡ್ಡದಾದ ಕಂಬಕ್ಕೆ ಹಲವು ಹುಕ್ಕುಗಳನ್ನು ಸಿಕ್ಕಿಸಿ ಅಲ್ಲಲ್ಲಿ ಬಣ್ಣ ಬಣ್ಣದ ಗೊಂಬೆಗಳನ್ನು ಅದಕ್ಕೆ ಕಟ್ಟಿರ್ತಾರೆ. ಮೇಲೆ ಒಂದು ಶೆಲ್ಟರ್ ಹಾಕಿರ್ತಾರೆ. ಮತ್ತು ಈ ಮೆರಿಗೋರೌಂಡ್ನಲ್ಲಿ ಅದಕ್ಕೆ ಕುದುರೆ, ಆನೆ, ಸಿಂಹ, ಒಂಟೆ ಹೀಗೆ ಅನೇಕ ಥರನಾದಂತಹ ಬಣ್ಣ ಬಣ್ಣದ ಗೊಂಬೆಗಳನ್ನು ಅದಕ್ಕೆ ಕಟ್ಟಿರ್ತಾರೆ. ಮತ್ತು ಈ ಮೆರಿಗೋರೌಂಡ್ ತಿರುಗಲಿಕ್ಕೆ ಆರಂಭ ಮಾಡುವಾಗ ಈ ಬಣ್ಣ ಬಣ್ಣದ ಕುದುರೆಗಳು ಸ್ವಲ್ಪ ದೂರ ಹೋಗಿ ತಿರುಗಲಿಕ್ಕೆ ಪ್ರಾರಂಭ ಮಾಡ್ತವೆ. ಮತ್ತು ಈ ಪ್ರಾಣಿಗಳ ಮೇಲೆ ಮಕ್ಕಳು ಕುಳಿತುಕೊಂಡಿರ್ತಾರೆ ಮತ್ತು ಅವರು ಬೀಳದ ಹಾಗೆ ತಕ್ಕನಾದಂಥ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಕಲ್ಪನೆ ಮಾಡಿಕೊಳ್ಳಿ, ಒಂದು ಮಗು ಕುದುರೆಯ ಮೇಲೆ ಕುಳಿತುಕೊಂಡಿದ್ದಾನೆ. ಮೆರಿಗೋರೌಂಡ್ ಮೊದಲು ನಿಧಾನವಾಗಿ ತಿರುಗುವುದಕ್ಕೆ ಪ್ರಾರಂಭ ಮಾಡ್ತದೆ. ಮಗುವಿಗೆ ಅಭ್ಯಾಸವಿಲ್ಲದ ಕಾರಣ ಸ್ವಲ್ಪ ಗಾಬರಿ ಪಡ್ತಾನೆ. ಸ್ವಲ್ಪ ಸಮಯದ ನಂತರ ಆತನಿಗೆ ಸ್ವಲ್ಪ ಅಭ್ಯಾಸವಾಗ್ತದೆ. ಇನ್ನು ಸ್ವಲ್ಪ ಸಮಯದ ನಂತರ ಈ ಮೆರಿಗೋರೌಂಡ್ ವೇಗವಾಗಿ ತಿರುಗಲು ಆರಂಭ ಮಾಡ್ತದೆ. ಆಗ ಈ ಮಗು ಖುಷಿಯಿಂದ ತನ್ನ ಅಪ್ಪ ಅಮ್ಮನಿಗೆ ಕೈ ಮಾಡಿ, ನೋಡು ನನ್ನ ಕುದುರೆ ಎಷ್ಟು ವೇಗವಾಗಿ ಓಡ್ತಾ ಇದೆ ಎಂಬುದಾಗಿ ಆತನು ಜೋರಾಗಿ ಕೂಗೊಳ್ತಾನೆ, ಸಂಭ್ರಮ ಪಡ್ತಾನೆ, ಸಂತೋಷ ಪಡ್ತಾನೆ. ಆ ಬಾಲಕನಿಗೆ ಅದು ನಿಜವಾದ ಕುದುರೆ ಅಂತ ಆತನಿಗೆ ಗೊತ್ತಿಲ್ಲ. ಅದನ್ನು ಓಡಿಸುವವನು ತಾನು ಅಲ್ಲ ಎಂಬುದಾಗಿ ಕೂಡ ಅದನ್ನು ತಿಳಿದಿಲ್ಲ. ಮತ್ತು ಅದರ ವೇಗದ ಕಂಟ್ರೋಲ್, ನಿಗ್ರಹ ಇದೆ ಎಂಬುದ ಆತನಿಗೆ ಗೊತ್ತಾಗಿಲ್ಲ. ಮತ್ತು ಆದರೆ ಆ ಗೊಂಬೆ ಕುದುರೆಯನ್ನು ಆತನು ನಿಜವಾದ ತಾನೇ ಓಡಿಸುತ್ತಾ ಇದ್ದಾನೆ ಎಂಬುದಾಗಿ ಆತನು ಭಾವಿಸುತ್ತಾನೆ. ಹೀಗೆಯೇ ನಮ್ಮ ಜೀವನ ಪ್ರಿಯರೇ, ನಾವು ಕೂಡ ಈ ಜೀವನ ಎಂಬಂತಹ ಈ ಕುದುರೆಯ ಮೇಲೆ ನಾವೆಲ್ಲರೂ ಕುಳಿತುಕೊಂಡಿದ್ದೇವೆ. ಅದು ನಿಜವಾದ ಕುದುರೆ ಎಂಬುದಾಗಿ ಕೂಡ ನಾವು ಭಾವಿಸ್ತೇವೆ. ಮತ್ತು ಅದನ್ನು ಓಡಿಸುವುದು ನಮ್ಮ ಕೈಯಲ್ಲಿದೆ ಎಂಬುದಾಗಿ ನಾವು ವೇಗದ ನಿಗ್ರಹ ಕೂಡ ನಮ್ಮ ಕೈಯಲ್ಲಿ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಆದರೆ ಅದು ನಿಂತ ತಕ್ಷಣ ಹುಡುಗರು ಏನು ಮಾಡ್ತಾರೆ, ಇನ್ನೊಂದು ರೌಂಡ್ ಬೇಕಪ್ಪ ಅಂತ ಹೇಳ್ತಾರಲ್ವ. ಆ ಯಂತ್ರ ಅಂದರೆ ಈ ಮೆರಿಗೋರೌಂಡನ್ನು ಈ ಬಣ್ಣ ಬಣ್ಣದಿಂದ ಅದನ್ನು ಅಲಂಕಾರ ಮಾಡಿರ್ತಾರೆ. ಆ ಮೆರಿಗೋರೌಂಡ್ ಯಾವ ರೀತಿಯಾಗಿ ಅದು ಅಲಂಕಾರ ಮಾಡಿ ಅದು ಆಕರ್ಷಕವಾಗಿದೆಯೋ ಅದೇ ಪ್ರಕಾರವಾಗಿ ಈ ಪ್ರಪಂಚ ಕೂಡ ಹಾಗೆಯೇ ಆಕರ್ಷಕವಾಗಿದೆ ಪ್ರಿಯರೇ. ಇದು ಮೊದಲನೆಯದು. ಎರಡನೇದಾಗಿ, ಯಂತ್ರದ ಮೇಲೆ ಅಂದರೆ ಮೆರಿಗೋರೌಂಡ್ ಮೇಲೆ ಕುಳಿತಂಥ ಹುಡುಗ ನಿಜವಾದ ಕುದುರೆ ಎಂಬುದಾಗಿ ಹೇಗೆ ಆತನು ತಿಳಿದುಕೊಂಡಿದ್ದಾನೋ ಹಾಗೆಯೇ ನಾವೆಲ್ಲರೂ ಕೂಡ ನಮ್ಮ ದೇಹವನ್ನು ಶಾಶ್ವತ ಎಂಬುದಾಗಿ ತಿಳಿದುಕೊಂಡಿದ್ದೇವೆ ಎಂಬುದಾಗಿ ನಾವು ಭಾವಿಸ್ತೇವೆ. ಮೂರನೇದಾಗಿ, ಆ ಮಗು ಆ ಕುದುರೆ ಓಡಿಸಿದ್ದು
ನಿಜ ಭ್ರಮೆಯಲ್ಲಿ ಆತನು ಇದ್ದಾನೆ. ಹಾಗೆಯೇ ನಾವು ಕೂಡ ನಮ್ಮ ಜೀವಿತಕ್ಕೆ ನಾವೇ ಅಧಿಕಾರಿಗಳು ಎಂಬಂತಹ ಅಹಂಕಾರ ಮತ್ತು ಭ್ರಮೆಗಳಲ್ಲಿ ನಾವು ಈ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ ಪ್ರಿಯರೇ. ಆಟದಲ್ಲಿ ತನ್ಮಯನಾದಂಥ ಈ ಹುಡುಗ ಹೇಗೆ ಆಟ ನಿಂತ ಮೇಲೆ ಇನ್ನೂ ಬೇಕು ಬೇಕು ಎನ್ನುವ ಹಾಗೆ ಈ ಜಗತ್ತಿನ ಭೋಗ, ಲೋಭ, ಮಾಯೆ, ಈ ಉದ್ರೇಕ ನಮ್ಮಲ್ಲಿ ಒಂದು ಮೋಹದ ಮುಸುಕನ್ನು ಹಾಕಿಬಿಡ್ತದೆ ಪ್ರಿಯರೇ. ಮತ್ತು ಇಂತಹ ಮೋಹ ನಮ್ಮನ್ನು ಭ್ರಮೆಗೆ ಮತ್ತು ಶೋಧನೆಗೆ ಅದು ಪ್ರೇರೇಪಣೆ ಅದು ಕೊಡ್ತದೆ. ಮತ್ತು ಇದು ನಮ್ಮನ್ನು ಪಾಪ ಮಾಡುವುದಕ್ಕಾಗಿ ಇದು ಎಡೆ ಮಾಡಿಕೊಡ್ತದೆ ಪ್ರಿಯರೇ. ಆದಾಮನು ಪಾಪ ಮಾಡುವುದಕ್ಕಿಂತ ಮೊದಲಾಗಿ ಮರಣವೆಂಬುದು ಈ ಲೋಕದಲ್ಲಿ ಅದು ಇರಲಿಲ್ಲ. ಆದಾಮನ ಪಾಪದಿಂದ ಈ ಲೋಕಕ್ಕೆ ಮರಣವು ಪ್ರವೇಶ ಮಾಡಿತು. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ ಏನೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು ಮತ್ತು ಪಾಪದಿಂದ ಮರಣವು ಈ ಲೋಕದೊಳಗೆ ಪ್ರವೇಶ ಮಾಡಿದವು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿ ಕೂಡ ವ್ಯಾಪಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಹೌದು ಪ್ರಿಯರೇ, ಪಾಪವು ನಮ್ಮಲ್ಲಿ ಮರಣದ ಭಯ ಹುಟ್ಟಿಸುವ ಅನುಭವ ನಮ್ಮೆಲ್ಲರಿಗೆ ಉಂಟಾಯಿತು. ಮೊದಲೇ ಕೊರಿಂಥ 15ನೇ ಅಧ್ಯಾಯ 56ನೇ ವಚನದಲ್ಲಿ ನೋಡ್ತೇವೆ, ಮರಣದ ಕೊಂಡಿ ಪಾಪವೇ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೀಗೆ ಈ ದುಷ್ಟ ಶಕ್ತಿಯಾದ ಸೈತಾನನು ಈ ಥರನಾಗಿ ತನ್ನ ಸೂಕ್ಷ್ಮತೆಯ ಗೂಢತೆಯಿಂದ ಆದಾಮನ ಮೂಲಕವಾಗಿ ಈ ಪಾಪವನ್ನು ಈ ಲೋಕದಲ್ಲಿ ಆತನು ಪರಿಚಯ ಮಾಡಿದನು ಪ್ರಿಯರೇ. ಮತ್ತು ಈ ಸೈತಾನನ ಈ ಚಾತುರತೆಯ ಪಾಪದಿಂದ ಮತ್ತು ಕುತಂತ್ರತೆಯಿಂದ ಮತ್ತು ಸೂಕ್ಷ್ಮತೆಯ ಗೂಢತೆಯಿಂದ ಮತ್ತು ಪಾಪದಿಂದ ಮರಣವು ಈ ಲೋಕಕ್ಕೆ ಅದು ಬಂದಿತು ಪ್ರಿಯರೇ. ನಮ್ಮ ರಕ್ಷಕನಾದ ಯೇಸು ಆ ಶಿಲುಬೆಯ ಮೇಲೆ 3 ತೆರನಾದಂತಹ ವೈರಿಗಳನ್ನು ಆತನು ಎದುರಿಸಿದನು. ಅವು ಯಾವಂದರೆ ಸೈತಾನ, ಮರಣ ಮತ್ತು ಪಾಪವೆಂಬುವು. ಆದ ಕಾರಣ ಯೇಸು ನಮ್ಮ ಪಾಪಗಳಿಗಾಗಿ ಆ ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿ ಯಜ್ಞವಾಗಬೇಕೆಂಬುದಾಗಿ ಪಾಪಿಗಳಾದ ನಮ್ಮನ್ನು ರಕ್ಷಿಸುವುದು ನಮ್ಮ ತಂದೆಯಾದ ದೇವರ ಚಿತ್ತವಾಗಿತ್ತು. ಆದ ಕಾರಣದಿಂದಾಗಿ ನಾವು ಯಾವಾಗ ಆತ್ಮ, ಪ್ರಾಣ ಮತ್ತು ದೇಹಗಳಿಂದ ನಾವು ನಮ್ಮ ಪಾಪಗಳಿಗಾಗಿ ನಾವು ನಿಜವಾಗಿಯೂ ಮಾನಸಾಂತರವನ್ನು ಹೊಂದಿ ನಮ್ಮ ಜೀವಿತವನ್ನು ನಾವು ನಮ್ಮ ಕರ್ತನಿಗೆ ನಾವೆಲ್ಲರೂ ಒಪ್ಪಿಸಿಕೊಡುವಾಗ, ಸಜೀವಿಯ ಯಜ್ಞವಾಗಿ ನಾವು ಅರ್ಪಿಸುವಾಗ ನಮ್ಮ ಮೇಲಿರುವ ಈ ಪಾಪದ ಅಧೀನತೆಯನ್ನು ನಾವು ಕಳೆದುಕೊಳ್ತೇವೆ. ಪಾಪವು ನಮ್ಮ ಮೇಲೆ ನಡೆಸುವ ಅಧಿಕಾರವನ್ನು, ಅಧೀನತೆಯನ್ನು ಅದು ನಡೆಸುವುದಿಲ್ಲ, ಬದಲಾಗಿ ನಾವೇ ಈ ಪಾಪದ ಮೇಲೆ ನಾವು ಅಧೀನತೆಯನ್ನು ನಾವು ಪಡೆದುಕೊಳ್ಳುವಂಥವರಾಗಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳುವಾಗೆ, ಪಾಪವು ನಮ್ಮ ಮೇಲೆ ಅಧಿಕಾರ ನಡೆಸದು. ನಾವು ಧರ್ಮಶಾಸ್ತ್ರಕ್ಕೆ ನಾವು ಅಧೀನರಾಗಿರದೆ ನಾವು ದೇವರ ಕೃಪೆಗೆ ನಾವು ಅಧೀನರಾಗುತ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಪ್ರಿಯರೇ. ತಿಮೋಥಿಯನ ಬರೆದ ಪತ್ರಿಕೆಯಲ್ಲಿ ಕ್ರಿಸ್ತನು ಮರಣವನ್ನು ತೆಗೆದುಹಾಕಿ ಕ್ರಿಸ್ತನ ಸ್ವಾರ್ಥಿಯ ಮೂಲಕವಾಗಿ ತನ್ನನ್ನು ನಂಬಿದವರಿಗೆ ಜೀವವನ್ನು, ನಿರ್ಲಯತ್ವವನ್ನು ಆತನು ಪ್ರಕಾಶಪಡಿಸಿದನು ಎಂಬುದಾಗಿ ನೋಡ್ತೇವೆ. ಹೌದು ಪ್ರಿಯರೇ, ಯಾವಾಗ ಈ ಮರಣಕ್ಕೆ ಸೋಲಾಯಿತು ಆಗ ಪಾಪದ ಕೊಂಡಿಯು ಮುರಿದು ಹೋಯಿತು ಎಂಬುದಾಗಿ ನೋಡ್ತೇವೆ. ಮತ್ತು ನಮಗೆ ಈ ಮರಣವು ನಮಗೆ ಸುಖಪ್ರದವಾದಂಥ ನಿದ್ರೆಯನ್ನು ಅದು ದಯಪಾಲಿಸಿದೆ. ನಾವು ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಕ್ರಿಸ್ತನು ನನ್ನ ಪಾಪಗಳಿಗೆ, ನಮ್ಮ ಪಾಪಗಳಿಗಾಗಿ ಆತನು ಶಿಲುಬೆಯ ಮೇಲೆ ನನಗಾಗಿ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ನನಗಾಗಿ ತ್ಯಾಗ ಮಾಡಿದನು. ಮತ್ತು ಆತನು 3ನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು ಎಂಬುದಾಗಿ ನಾವು ನಂಬುವಾಗ
ನಾವು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವಾಗ, ನಮ್ಮ ಜೀವಿತವನ್ನು ನಾವು ಕರ್ತನಿಗೆ ನಾವು ಒಪ್ಪಿಸಿಕೊಳ್ಳುವಾಗ, ಆತನ ಕೃಪೆಯಿಂದ ಆತನ ಪವಿತ್ರತೆಯಲ್ಲಿ ನಾವು ಜೀವಿಸುವಾಗ, ನಾವು ನೀತಿವಂತರಾಗಿ ಆತನ ಮಹಿಮೆಗಾಗಿ ನಾವು ಜೀವಿಸುವಾಗ ನಾವು ಕ್ರಿಸ್ತನ ಸಾರೂಪ್ಯವನ್ನು ನಾವು ಧರಿಸಿಕೊಳ್ತೇವೆ. ಮತ್ತು ಪಾಪದ ಮೇಲೆ ಮತ್ತು ಅನಾರೋಗ್ಯಗಳ ಮೇಲೆ, ರೋಗಗಳ ಮೇಲೆ ನಾವು ಪ್ರಭುತ್ವವನ್ನು ನಾವು ಪಡೆದುಕೊಳ್ಳುವಂಥವರಾಗಿದ್ದೇವೆ. ನಮ್ಮ ದೇಹದ ಅಂಗಗಳನ್ನು, ಮನಸ್ಸನ್ನು ದೇವರ ನೀತಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಡೆಯುವಾಗ ದೇವರ ಶಕ್ತಿಯಿಂದ ಪಾಪದ ಮೇಲೆ, ಅನಾರೋಗ್ಯಗಳ ಮೇಲೆ ಮತ್ತು ಮರಣದ ಮೇಲೆ ನಾವು ಶಸ್ತ್ರಸಜ್ಜಿತರಾಗಿ ಅವುಗಳ ವಿರುದ್ಧ ಹೋರಾಡಿ ಜಯಗಳಿಸುವುದು ನಮ್ಮೆಲ್ಲರಿಗೆ ಸಾಧ್ಯವಾಗ್ತದೆ ಪ್ರಿಯರೇ. ಕ್ಷಮಿಸಬೇಕು. ಮತ್ತು ನಾವು ಈ ಮರಣದ ವಿಷಯ ಇನ್ನೂ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಹಾಗೆ, ಯೋಹಾನನು ಬರೆದ ಪ್ರಕಟಣೆ 6ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ, ಅಲ್ಲಿ ಬೂದು ಬಣ್ಣದ ಕುದುರೆಯ ಮೇಲೆ ಕುಳಿತಿದ್ದಾತನ ಹೆಸರು ಮೃತ್ಯು ಎಂಬುದಾಗಿ ನೋಡ್ತೇವೆ. ಮತ್ತು ಆತನ ಹಿಂದೆ ಪಾತಾಳವೆಂಬುವನು ಬಂದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಮೃತ್ಯು ಮತ್ತು ಮರಣ ಎಂಬುದು ದುರುಳ ಆತ್ಮ ಎಂಬುದನ್ನು, ಮತ್ತು ಈ ಮರಣ ಯಾಕೆ ಬರ್ತದೆ ಅಂದರೆ, ನಾವು ಮಾಡಿದ ಪಾಪಗಳಿಂದ ಈ ಮರಣವು ಬರುವಂಥದ್ದಾಗಿದೆ. ಮತ್ತು ಅಂತ್ಯದಲ್ಲಿ ಅವನ ದೇಹ ಅಂದರೆ ಮರಣ, ಆತ್ಮ ಅಂದರೆ ಪಾತಾಳವೆಂಬುವರನ್ನು ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಡುವವರು ಎಂಬುದಾಗಿ ನಾವು ಪ್ರಕಟಣೆಯ ಕೊನೆಯ ಅಧ್ಯಾಯದಲ್ಲಿ ನಾವೆಲ್ಲರೂ ನೋಡುವಂಥವರಾಗಿದ್ದೇವೆ. ಆದ ಕಾರಣ ಈ ದುಷ್ಟ ಶಕ್ತಿಯಾದಂತಹ ದುಷ್ಟದ ಆತ್ಮನು ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಆತನು ಯಾವಾಗಲೂ ನಮಗೆ ವಿರುದ್ಧವಾಗಿ ಆತನು ಕೆಲಸ ಮಾಡ್ತಾ ಇರ್ತಾನೆ. ಆದ ಕಾರಣ ನಾವು ಯಾವಾಗಲೂ ಈ ದುರುಳ ಆತ್ಮನ ವಿಷಯವಾಗಿ ನಾವು ಎಚ್ಚರಿಕೆಯಿಂದ ಇರುವುದು ಈ ದಿನಗಳಲ್ಲಿ ಅವಶ್ಯವಾಗಿದೆ. ಪ್ರಕಟಣೆ 6ನೇ ಅಧ್ಯಾಯ, ಈಗ ತಾನೇ ಓದಿದಂಥ ಪ್ರಕಟಣೆ 6ನೇ ಅಧ್ಯಾಯ 8ನೇ ವಚನದಲ್ಲಿ 4ನೆಯ ಕುದುರೆ ಮೇಲೆ ಕುಳಿತಿದ್ದಾತನ ಹೆಸರು ಮೃತ್ಯು, ಹಿಂದೆ ಪಾತಾಳವೆಂಬುವನು ಬಂದನು ಎಂಬುದಾಗಿ ನೋಡ್ತೇವೆ. ಹೌದು ಪ್ರಿಯರೇ, ಅವನಿಗೆ ಭೂಮಿಯ ಕಾಲು ಭಾಗವನ್ನು ಕತ್ತಿಯಿಂದಲೂ, ಬರದಿಂದಲೂ, ಅಂಟುರೋಗದಿಂದಲೂ, ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅವನಿಗೆ ಅಧಿಕಾರವು ಕೊಡಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ನಾವು ಯುರೋಪ್ ಖಂಡದ ಇತಿಹಾಸವನ್ನು ನಾವು ನೋಡುವಾಗ 14ನೇ ಶತಮಾನದಲ್ಲಿ ಪ್ರಾಣಿಗಳಿಂದ, ಅಂದರೆ ಈ ಇಲಿಗಳಿಂದ ಮತ್ತು ಕೀಟಗಳಿಂದ ಸುಮಾರು 30% ಜನರು ಕೊಲ್ಲಲ್ಪಟ್ಟರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಈ ಆಧುನಿಕ ಯುಗದಲ್ಲಿ ಆಂಟಿಬಯೋಟಿಕ್ಸ್ ಮತ್ತು ಅನೇಕ ಔಷಧಿಗಳಿಂದ ಈ ಪ್ಲೇಗ್ ಮತ್ತು ಇನ್ನಿತರ ರೋಗಗಳ ಹೆಸರು ಇಲ್ಲದಾಯಿತು ನಿಜ. ಆದರೆ ಈ ದಿನಗಳಲ್ಲಿ ಈ ಕೊರೋನಾ ವೈರಸ್ ಮತ್ತು ಇನ್ನೂ ಅನೇಕ ಥರವಾದಂಥ ವೈರಸ್ಗಳು ಇವು ತಪ್ಪೆಂಬುದಾಗಿ ಈ ದಿನಗಳಲ್ಲಿ ಅದು ತೋರಿಸಿಕೊಡ್ತಾ ಇದೆ. ಮತ್ತು ಹೀಗೆ ಈ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿ ಇಡೀ ಜಗತ್ತನ್ನೇ ಈ ದಿನಗಳಲ್ಲಿ ತಲ್ಲಣಗೊಳಿಸುತ್ತಾ ಇದೆ ಪ್ರಿಯರೇ. ಅನೇಕರು ಈ ಸಾಂಕ್ರಾಮಿಕ ರೋಗಕ್ಕಾಗಿ ದೇವರನ್ನು ನಿಂದಿಸುವಂಥವರಾಗಿದ್ದಾರೆ. ಈ ಕೊರೋನಾ ವೈರಸ್ಸನ್ನು ಯಾಕೆ ದೇವರು ಸೃಷ್ಟಿ ಮಾಡಿದನು ಎಂಬುದಾಗಿ ಹೇಳ್ತಾರೆ. ಆದರೆ ದೇವರು ಈ ಕೊರೋನಾ ವೈರಸ್ಸನ್ನು ಆತನು ಸೃಷ್ಟಿ ಮಾಡಿದನೋ, ಪ್ಯಾಥೋಜನ್ ಅಂದರೆ ರೋಗಕಾರಕಗಳನ್ನು ಆತನು ಈ ಲೋಕದಲ್ಲಿ ಉಂಟು ಮಾಡಿದನೋ ಎಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕಾಗಿ ದುಷ್ಟ ಶಕ್ತಿಗಳು ಮತ್ತು ಸೈತಾನನ ಉತ್ಪತ್ತಿ ಹೇಗೆ ಉಂಟಾದವು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಅಲ್ಲಿ ಆದಿಯಲ್ಲಿ ದೇವರು ಎಲ್ಲವನ್ನೂ ಕೂಡ ಒಳ್ಳೆಯದೇ ಆಗಲಿ ಎಂಬುದಾಗಿ ಈ ಸೃಷ್ಟಿಯನ್ನು ಆತನು ಉಂಟು ಮಾಡಿದನು. ದೇವರು ದೂತರನ್ನು ಮತ್ತು ಮಾನವರನ್ನು ಪಾಪವಿಲ್ಲದೆ ಉಂಟು ಮಾಡಿದನು. ಆದರೆ ಯಾವಾಗ ಕೆಲವು ದೂತರು ದೇವರಿಗೆ ಅವಿಧೇಯರಾದರೋ, ಅಹಂಕಾರ ಪಟ್ಟರೋ, ಆಗ ಅವರು ದೇವರ ಪ್ರಸನ್ನತೆಯಿಂದ ಅವರು ಬಿದ್ದು ಹೋದರು ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಅವರು ದೇವರ ಸನ್ನಿಧಿಯಿಂದ ತಳ್ಳಲ್ಪಟ್ಟ ಕಾರಣದಿಂದಾಗಿ ಇಂತಹ ದೂತರೇ ದುಷ್ಟಶಕ್ತಿಯಾಗಿ ಸೈತಾನನಾಗಿ ಉತ್ಪತ್ತಿಯಾದನು ಪ್ರಿಯರೇ. ಹಾಗೆಯೇ ದೇವರು ಪಾಪಿಯಾದ ಮಾನವನನ್ನು
ಅನಾರೋಗ್ಯವನ್ನು, ರೋಗಗಳನ್ನು ದೇವರು ಸೃಷ್ಟಿ ಮಾಡಲಿಲ್ಲ ಪ್ರಿಯರೇ. ದೇವರು ಸುಂದರವಾದಂತಹ ಜಗತ್ತನ್ನು ಇಲ್ಲಿ ಉಂಟು ಮಾಡಿದನು, ಮುಗ್ಧ ಮಾನವನನ್ನು ಸೃಷ್ಟಿ ಮಾಡಿದನು. ಆದರೆ ಮತ್ತು ದೇವರು 6 ದಿನದ ಆ ಸೃಷ್ಟಿ ಕಾರ್ಯದಲ್ಲಿ ಎಲ್ಲವೂ ಒಳ್ಳೆಯದಾಗಲಿ ಎಂಬುದಾಗಿ ಅದನ್ನು ಒಳ್ಳೆಯದೆಂಬುದಾಗಿ ಆಶೀರ್ವಾದ ಮಾಡಿದನು. ಆದರೆ ಯಾವಾಗ ಆದಿಮಾನವನಾದ ಆದಾಮನು ದೇವರಿಗೆ ಅವಿಧೇಯನಾದನು, ಆಗ ಮಾನವನು ಪಾಪಿಯಾದನು ಮತ್ತು ರೋಗಗಳು ಪ್ರಾರಂಭವಾದವು. ಅದಕ್ಕೆ ನಾವು ದೇವರನ್ನು ದೂಷಿಸುವುದು ಸರಿಯೇ ಪ್ರಿಯರೇ. ಆಲ್ಫ್ರೆಡ್ ನೋಬಲ್ ಎಂಬಂತಹ ವಿಜ್ಞಾನಿ ಡೈನಮೈಟ್ಗಳನ್ನು ಅಂದರೆ ಸ್ಫೋಟಕಗಳನ್ನು ಆತನು ಕಂಡುಹಿಡಿದನು. ಅವನು ಒಳ್ಳೆಯ ಉದ್ದೇಶಕ್ಕಾಗಿ ಅವುಗಳನ್ನು ಕಂಡುಹಿಡಿದನು. ಅಂದರೆ ಕಟ್ಟಡ ಕಟ್ಟುವುದಕ್ಕಾಗಿ ಮತ್ತು ಭೂಗರ್ಭದಲ್ಲಿರತಕ್ಕಂತಹ ಈ ಖನಿಜಗಳನ್ನು ಕಂಡುಕೊಳ್ಳುವುದಕ್ಕಾಗಿ ಮತ್ತು ಗಣಿಗಾರಿಕೆಗಾಗಿ ಈ ಸ್ಫೋಟಕಗಳನ್ನು ಆತನು ಕಂಡುಹಿಡಿದನು. ಆದರೆ ಈ ಒಳ್ಳೆಯ ಉದ್ದೇಶವನ್ನು ಈ ದೇಶಗಳು ಯುದ್ಧಕ್ಕಾಗಿ, ನಾಶನಕ್ಕಾಗಿ ಮತ್ತು ತಮ್ಮ ಸ್ವಾರ್ಥ ಕಾರ್ಯಗಳಿಗಾಗಿ ಅವರು ಉಪಯೋಗಿಸಿಕೊಳ್ತಾ ಇದ್ದಾರೆ. ಇದರಿಂದ ನಾವು ಆಲ್ಫ್ರೆಡ್ ನೋಬಲ್ ಎಂಬಂತಹ ವಿಜ್ಞಾನಿಯನ್ನು ನಾವು ದೂಷಿಸುವುದು ಸರಿಯೇ ಪ್ರಿಯರೇ? ಹಾಗೆಯೇ ಪ್ರಿಯರೇ, ಮಾನವರ ಪಾಪಗಳಿಂದ ಈ ವೈರಸ್ಗಳು ಲೋಕದಲ್ಲಿ ಉತ್ಪತ್ತಿಯಾಗಿ ರೋಗಗಳು ಉಂಟಾದವು ಎಂಬುದಾಗಿ ನಾವು ನೋಡ್ತೇವೆ. ಆದ ಕಾರಣ ನಮ್ಮ ಯುದ್ಧ ಈ ವೈರಸ್ ವಿರುದ್ಧವಾಗಿ ಅಲ್ಲ, ಬದಲಾಗಿ ನಮ್ಮ ಪಾಪಗಳನ್ನು ನಾವು ಶುದ್ಧ ಮಾಡಿಕೊಳ್ಳುವುದೇ ಆಗಿದೆ ಪ್ರಿಯರೇ. ನಾವು ಈ ದಿನಗಳಲ್ಲಿ ಕೊರೋನಾ ರೋಗವನ್ನು ಇದರಿಂದ ರಕ್ಷಿಸಿಕೊಳ್ಳುವುದಕ್ಕಾಗಿ ನಾವು ನಮ್ಮ ಕೈಗಳನ್ನು ನಾವು ಸ್ಯಾನಿಟೈಸ್ ಮಾಡಿಕೊಳ್ತೇವೆ. ಹೌದು, ನಮ್ಮ ಕೈಗಳನ್ನು ಸ್ವಚ್ಛಗೊಳಿಸುತ್ತಾ ಇರಬೇಕು, ನಿಜ. ಕೈಗಳನ್ನು ತೊಳೆದುಕೊಳ್ಳುವುದು ಒಂದು ಆರೋಗ್ಯಕರವಾದಂಥ ಅಭ್ಯಾಸ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ ವಚನ 1ರಿಂದ 5ರಲ್ಲಿ ನಾವು ನೋಡುವಾಗ, ಅಲ್ಲಿ ಯೇಸುವಿನ ಶಿಷ್ಯರು ಕೈ ತೊಳೆದುಕೊಳ್ಳುವ ಈ ವಿಷಯದಲ್ಲಿ ಯಹೂದ್ಯರ ನಿಯಮಗಳನ್ನು ಅವರು ಪಾಲನೆ ಮಾಡ್ತಾ ಇರಲಿಲ್ಲ. ಆದರೆ ಅದನ್ನು ಯೇಸುವಿಗೆ ತನ್ನ ಶಿಷ್ಯರು ಮಾಡಿದ ತಪ್ಪನ್ನು ಅಲ್ಲಿ ಎತ್ತಿ ತೋರಿಸುವುದೇ ಮುಖ್ಯ, ಈ ಫರಿಸಾಯರ ಮತ್ತು ಶಾಸ್ತ್ರಿಗಳ ಮುಖ್ಯ ಉದ್ದೇಶವಾಗಿತ್ತು. ಯೇಸುವಿನಲ್ಲಿ ತಪ್ಪು ಹಿಡಿಯುವುದೇ ಅವರ ಮುಖ್ಯ ಧ್ಯೇಯವಾಗಿತ್ತು. ಆದ ಕಾರಣ ಯೇಸು ಫರಿಸಾಯರ ಕೈ ತೊಳೆದುಕೊಳ್ಳುವ ಸಂಪ್ರದಾಯ ವಿಷಯದಲ್ಲಿ ಅಲ್ಲಿ ಯೇಸು ಕೋಪಗೊಳ್ಳದೆ, ಅವರು ಮೊದಲು ತಮ್ಮ ಹೃದಯಗಳನ್ನು ಸರಿಯಾಗಿ ತೊಳೆದುಕೊಳ್ಳದೆ ಇರುವುದನ್ನು ನೋಡಿ ಕೋಪಗೊಳ್ಳುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಹೊರತೋರಿಕೆಯ ಕೈ ತೊಳೆಯುವ ವಿಷಯಕ್ಕಿಂತ ಒಳಗಿನ ಹೃದಯವನ್ನು ನಾವು ಶುದ್ಧವಾಗಿ ಇಟ್ಟುಕೊಳ್ಳಬೇಕೆಂಬುದಾಗಿ ಯೇಸು ಇಲ್ಲಿ ಫರಿಸಾಯ ಮತ್ತು ಶಾಸ್ತ್ರಿಗಳನ್ನು ಆತನು ಗದರಿಸುವಾತನಾಗಿದ್ದಾನೆ. ಮತ್ತು ನಾವು ಕೀರ್ತನೆಗಳ ಪುಸ್ತಕದಲ್ಲಿ ನೋಡುವಾಗ ಅಲ್ಲಿ ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ಅಂದರೆ ಮತ್ತು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೆ ಎಂಬುದನ್ನು ನೋಡ್ತೇವೆ. ಇಲ್ಲಿ ಶುದ್ಧ ಹಸ್ತವೆಂಬುದಾಗಿ ನೋಡುವಾಗ ಶುದ್ಧ ಹೃದಯ ಎಂಬುದಾಗಿ ತೋರಿಸಿಕೊಡ್ತದೆ. ಆದ ಕಾರಣ ನಾವು ಈ ಕೊರೋನಾ ವೈರಸ್ಗೆ ಬರೀ ಕೈ ಮಾತ್ರ ಶುದ್ಧವಿದ್ದರೆ ಸಾಲದು ಪ್ರಿಯರೇ, ಬದಲಾಗಿ ನಾವು ಶುದ್ಧ ಹೃದಯದ ಅವಶ್ಯಕತೆ ನಮಗೆ ಉಂಟು. ಆಗ ನಾವು ಈ ವೈರಾಣುಗಳ ವಿರುದ್ಧವಾಗಿ ಹೋರಾಡಿ ಜಯಗಳಿಸುವುದು ನಮ್ಮೆಲ್ಲರಿಗೆ ಸಾಧ್ಯವಾಗ್ತದೆ. ಹೀಗೆ ಈ ಮರಣದ ದುಷ್ಟ ಶಕ್ತಿ ಈ ಅಶುದ್ಧತೆಯಿಂದ ಕೂಡಿದವನಾಗಿ ಈ ರೀತಿಯಾಗಿ ಭೂಲೋಕದಲ್ಲೆಲ್ಲ ದೇಶಗಳಲ್ಲಿ ಈ ಸೋಂಕು, ಕೊರೋನಾ ಸೋಂಕು ಅದು ಹರಡಿದೆ ಪ್ರಿಯರೇ. ಹೌದು ಪ್ರಿಯರೇ, ಆದ ಕಾರಣ ನಾವು ಈ ದಿನಗಳಲ್ಲಿ ಎಚ್ಚರಗೊಂಡು ದೇವರ ಎಚ್ಚರಿಕೆಯ ಮಾತುಗಳಿಗೆ ನಾವೆಲ್ಲರೂ ಕಿವಿಗೊಟ್ಟು ಕೇಳಬೇಕಾಗಿದೆ ಪ್ರಿಯರೇ. ಮತ್ತು ನಾವು ಮಾನಸಾಂತರಪಟ್ಟು ನಮ್ಮ ಮಾರ್ಗಗಳನ್ನು ಮತ್ತು ನಮ್ಮ ಜೀವಿತವನ್ನು ನಾವು ಪವಿತ್ರಗೊಳಿಸಬೇಕಾಗಿದೆ. ಪಾಪವು ಈ ಲೋಕಕ್ಕೆ ರೋಗ ಮತ್ತು ಮರಣವನ್ನು ತಂದಿತು. ಕಾರಣ ಈ ದುಷ್ಟ ಶಕ್ತಿ ಸೈತಾನನು ನಮ್ಮ ಹೃದಯಗಳಲ್ಲಿ ಆತನು ಈ ದಿನಗಳಲ್ಲಿ ವಾಸ ಮಾಡಿದ್ದಾನೋ. ನಾವು ನಮ್ಮ ಕೈಗಳನ್ನು ನಾವು ಶುದ್ಧಿ ಮಾಡಿಕೊಳ್ಳಬಹುದು, ಆದರೆ ಹೊಟ್ಟೆ ಕಿಚ್ಚು, ಕಪಟ, ಕಲಹ, ಕುಟುಂಬ ಮತ್ತು ಸಮಾಜಗಳನ್ನು ಒಡೆಯುವಂಥದ್ದು ಮತ್ತು ಸ್ವಾರ್ಥಕ್ಕಾಗಿ ಕ್ರೈಸ್ತ ಸಭೆಗಳನ್ನು ಒಡೆಯುವಂಥದ್ದು, ಗುಂಪುಗಾರಿಕೆ, ದುಷ್ಟ ಆಲೋಚನೆಗಳು, ದ್ವೇಷ,
ಅಸೂಯೆ, ಕೊಲೆ, ಸುಲಿಗೆ, ವ್ಯಭಿಚಾರ ಮುಂತಾದ ಇಂತಹ ಸೈತಾನನ ಗುಣಗಳು ನಮ್ಮಲ್ಲಿ ಇದೆಯಾ ಪ್ರಿಯರೇ? ಇದ್ದರೆ ನಾವು ನಮ್ಮ ಜೀವಿತವನ್ನು ಈ ದಿನಗಳಲ್ಲಿ ನಾವು ಪರಿಶುದ್ಧ ಮಾಡಿಕೊಳ್ಳುವಾಗ ನಾವು ದೇವರ ಆತ್ಮನಿಂದ ಈ ದುಷ್ಟ ಶಕ್ತಿಗಳ ಮತ್ತು ಕೊರೋನಾ ವಿರುದ್ಧವಾಗಿ ಹೋರಾಡಲು ನಾವೆಲ್ಲರೂ ಶಕ್ತರಾಗ್ತೇವೆ ಪ್ರಿಯರೇ. ಮರಣದ ದೂತನು ಈಜಿಪ್ತಿನ ಚೊಚ್ಚಲ ಮಕ್ಕಳನ್ನು ಕೊಂದರೂ ಕೂಡ ಇಸ್ರಾಯೇಲರ ಮನೆಗಳನ್ನು ಕುರಿಯ ರಕ್ತದಿಂದ ಮನೆ ಬಾಗಿಲಿಗೆ ಲೇಪಿಸಿದ ಕಾರಣದಿಂದಾಗಿ ಇಸ್ರಾಯೇಲರು ಈ ಮರಣದ ದೂತನಿಂದ ಸಂರಕ್ಷಿಸಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಹಾಗೆಯೇ ಪ್ರಿಯರೇ, ನಾವು ಕ್ರಿಸ್ತೈಸುವಿನ ರಕ್ತದಿಂದ ನಾವು ನಮ್ಮ ಜೀವಿತವನ್ನು ನಾವು ತೊಳೆಯಲ್ಪಟ್ಟ ಕಾರಣದಿಂದಾಗಿ ನಮ್ಮಲ್ಲಿ ಒಂದು ಈ ಸೈತಾನನ ವಿರುದ್ಧವಾಗಿ ಹೋರಾಡುವ ಒಂದು ಮಹಾ ಸವಾಲು ನಮಗೆಲ್ಲರಿಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಮತ್ತು ನಿನವೆ ಜನರನ್ನು ನೋಡುವಾಗ ಅವರು ಅನ್ಯರು, ಅವರು ದೇವರ ಆದುಕೊಂಡ ಜನಾಂಗವಲ್ಲ. ಮತ್ತು ಅವರ ಇತಿಹಾಸವನ್ನು ನೋಡುವಾಗ ಅವರು ಬಹು ಕ್ರೂರವಾದಂತಹ ಜನಾಂಗ. ಆದರೆ ಯಾವಾಗ ಈ ನಿನವೆ ಜನರಿಗೆ ಈ ಮರಣದ ನಾಶನದ ಬಗ್ಗೆ ಯೋನನು ಎಚ್ಚರಿಕೆಯನ್ನು ನೀಡುವಾಗ ಈ ನಿನವೆ ಜನರು ದೊಡ್ಡವರಿಂದ ಕಿರಿಯರವರೆಗೆ ತಮ್ಮ ದುಷ್ಟತನಕ್ಕಾಗಿ, ಪಾಪಗಳಿಗಾಗಿ ಅವರು ಮಾನಸಾಂತರವನ್ನು ಪಟ್ಟು ತಮ್ಮ ದುಷ್ಟತನವನ್ನು ಅವರು ಬಿಟ್ಟುಬಿಟ್ಟವರಾಗಿ ಮತ್ತು ದೇವರಿಗೆ ತಮ್ಮ ಪಾಪಗಳನ್ನು ಅವರು ಅರಿಕೆ ಮಾಡುವಾಗ ಅವರಿಗೆ ಈ ಮರಣದಿಂದ ಅವರಿಗೆ ಬಿಡುಗಡೆ ದೊರಕಿತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈ ಕೊರೋನಾ ನಮ್ಮ ಶತ್ರು ಅಲ್ಲ ಪ್ರಿಯರೇ, ಇಲ್ಲವೇ ರೋಗಕಾರಕಗಳು ನಮ್ಮ ವಿರುದ್ಧವಾಗಿ ಇಲ್ಲ. ಎಫೆಸ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ. ನಾವು ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡುವಂಥವರಾಗಿದ್ದೇವೆ ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ ಪ್ರಿಯರೇ. ಯಾವಾಗ ನಾವು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಡ್ತೀವಿಯೋ, ಹೌದು, ಆಗ ನಮ್ಮ ವೈರಿಯಾದ ಈ ಮರಣದ ದೂತನಿಂದ ನಮ್ಮ ದೇವರು ಈ ರೋಗಕಾರಕಗಳನ್ನು ನಮ್ಮಿಂದ ತೆಗೆದುಹಾಕಿ ನಮ್ಮನ್ನು ಆತನು ಕಾಪಾಡುವಾತನಾಗಿದ್ದಾನೆ ಪ್ರಿಯರೇ. ಕಳ್ಳನು ಬರುವುದು ಕದಿಯುವುದಕ್ಕೂ, ಕೊಲ್ಲುವುದಕ್ಕೂ, ನಾಶ ಮಾಡುವುದಕ್ಕೂ ಬರ್ತಾನೆ. ಈ ದೂತನು ಎಲ್ಲ ಥರವಾದಂತಹ ರೋಗಗಳನ್ನು, ಯುದ್ಧಗಳನ್ನು, ಅಪಘಾತಗಳನ್ನು, ಕೊಲೆಗಳನ್ನು ಆತನು ಪ್ರಾರಂಭ ಮಾಡ್ತಾನೆ. ಇವನೇ ನಮ್ಮನ್ನು ಅಪವಿತ್ರಗೊಳಿಸ್ತಾನೆ ಪ್ರಿಯರೇ, ಮೋಸಪಡಿಸ್ತಾನೆ, ನಾಶ ಮಾಡುವಾತನಾಗಿದ್ದಾನೆ. ನಾವು ಬರೇ ಧರ್ಮಶಾಸ್ತ್ರದ ವಚನಗಳನ್ನು ಹೇಳಿದರೆ ಆತನು ಹೆದರುವುದಿಲ್ಲ ಪ್ರಿಯರೇ. ಬದಲಾಗಿ ನಾವು ನಮ್ಮ ಜೀವಿತವನ್ನು ಕ್ರಿಸ್ತನು ನಮಗಾಗಿ ಸುರಿಸಿದಂತಹ ಆ ರಕ್ತದಿಂದ ನಾವು ತೊಳೆಯಲ್ಪಡುವಾಗ ಈ ಮರಣದ ದೂತನು ಹೆದರಿ ನಮ್ಮನ್ನು ಬಿಟ್ಟು ಓಡಿ ಹೋಗುವಾತನಾಗಿದ್ದಾನೆ. ನಾವು ನಮ್ಮ ಪಾಪಗಳಿಗಾಗಿ ನಾವು ಮಾನಸಾಂತರವನ್ನು ಪಟ್ಟು ನಾವು ಪಾಪ ವಿಮುಕ್ತಿಯನ್ನು ಪಡೆಯುವಾಗ, ನಾವು ನಮ್ಮನ್ನೇ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಈ ಪರಿಶುದ್ಧತೆಯಲ್ಲಿ ಜೀವಿಸುವಾಗ, ಆತನಿಗೆ ಮಹಿಮೆಗಾಗಿ ನಾವು ಜೀವಿಸುವಾಗ, ಅವನು ಈ ಮರಣದ ದೂತನು ನಮ್ಮನ್ನು ಬಿಟ್ಟು ಹೆದರಿಬಿಟ್ಟು ಭಯಪಟ್ಟು ಆತನು ಓಡಿ ಹೋಗುವಾತನಾಗಿದ್ದಾನೆ. ಅದಕ್ಕಾಗಿಯೇ ಕ್ರಿಸ್ತನು ನಮಗಾಗಿ ಆ ಶಿಲುಬೆಯ ಮೇಲೆ ಯಜ್ಞವಾಗಿ ಅರ್ಪಿಸಲ್ಪಟ್ಟನು ಪ್ರಿಯರೇ. ಈ ದಿನಗಳಲ್ಲಿ ನಾವು ಈ ದಿನಗಳಲ್ಲಿ, ಈ ಪರಿಶುದ್ಧ ದಿನಗಳಲ್ಲಿ, ಶ್ರಮಾಭರಣ ದಿನಗಳಲ್ಲಿ ನಾವು ಆ ಶಿಲುಬೆಯನ್ನು ನಾವು ದೃಷ್ಟಿಸುವಂಥವರಾಗಿರೋಣ. ನಮ್ಮನ್ನೇ ನಾವು ಅವಲೋಕಿಸಿಕೊಳ್ಳೋಣ ಪ್ರಿಯರೇ. ಹೀಗೆ ನಾವು ಕರ್ತನ ಯುದ್ಧದಲ್ಲಿ ನಾವೆಲ್ಲರೂ ಪಾಲ್ಗಾರರಾಗೋಣ, ಜಯಶಾಲಿಗಳಾಗೋಣ. ಹೀಗಾಗುವಂತೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಮರಣದ ವಿಷದ ಕೊಂಡಿಯನ್ನು ಆ ಶಿಲುಬೆಯ ಮೇಲೆ ಮುರಿದು ಹಾಕಿ ನಮಗೆ ರಕ್ಷಣೆಯನ್ನು ದಯಪಾಲಿಸಿದ ನಮ್ಮ ರಕ್ಷಕನೇ, ನಮಗಾಗಿ ನೀನು ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಸೈತಾನ ಮತ್ತು ಮರಣ ಮತ್ತು ಪಾಪದ ವಿರುದ್ಧವಾಗಿ ಹೋರಾಡಿ ಜಯ ಗಳಿಸಿದ ನಮ್ಮ ಪ್ರಭುವೇ, ನಾವು ಈ ದಿನಗಳಲ್ಲಿ ಪಾಪದಿಂದ ಅನುಭವಿಸುತ್ತಾ ಇರುವ ಈ ರೋಗಗಳ ವಿರುದ್ಧವಾಗಿ ಹೋರಾಡಲು ಪರಿಶುದ್ಧತೆಯ ಜೀವಿತವನ್ನು ಮತ್ತು ನಿನ್ನ ಮಹಿಮೆಗಾಗಿ ಜೀವಿಸುವ ಅಗತ್ಯತೆಯನ್ನು ನಾವು ನೆನೆದುಕೊಂಡವರಾಗಿ ನಾವು ಈ ಯುದ್ಧದಲ್ಲಿ ನಾವು ಹೋರಾಡಿ
ಜಯಶಾಲಿಗಳಾಗುವಂತೆ ನೀನು ನಿನ್ನ ಕೃಪೆಯನ್ನು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುವ ಈ ಪ್ರಾರ್ಥನೆಯನ್ನು ಲಾಲಿಸಿ ನಮ್ಮ ಪ್ರಿಯ ತಂದೆಯೇ, ಆಮೇನ್. ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ವಿಶ್ವಾಸವನ್ನು ಆರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನ ಅಲ್ಲಿಂದ ಬಂದು ಬದುಕಿರುವವರೆಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವೂ ಉಂಟೆಂಬುದನ್ನು ನಂಬುತ್ತೇನೆ. ಆಮೇಲೆ ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ 104ನೆಯ ಸಂಗೀತಗಳಲ್ಲಿ ಹಾಡುವ ಕ್ರಿಸ್ತೇಸು ನಿಜ ತೀರ್ಥವು. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪರಮ ತಂದೆಯಾದ ದೇವರೇ, ಈ ಪುನರುತ್ಥಾನವು ಜೀವವಾದಂಥ ದೇವರ ಸ್ವಾಮಿ, ಲೋಕವು ಸೈತಾನನ ಹಿಡಿತದಲ್ಲಿದ್ದು ಸ್ವಾಮಿ, ಮರಣ ನಾಶನವನ್ನು ಸದಾಕಾಲ ಅದು ವೃದ್ಧಿಪಡಿಸುವಂಥ ಶಕ್ತಿಯಾಗಿ ಸ್ವಾಮಿ ನಮ್ಮೆಲ್ಲರನ್ನು ಆವರಿಸಿರುವಾಗ, ಪುನರುತ್ಥಾನವು ಜೀವವಾದಂಥ ನೀನು ಈ ಪುನರುತ್ಥಾನ ಮತ್ತು ಜೀವವನ್ನು ನಮಗೆ ದಯಪಾಲಿಸಲಿಕ್ಕಾಗಿ ನೀವು ಒಬ್ಬನೇ ಕುಮಾರನನ್ನು ಲೋಕದ ರಕ್ಷಣೆಗಾಗಿ ಶಿಲುಬೆ ಮೇಲೆ ಯಜ್ಞದ ರೂಪವಾಗಿ ಅರ್ಪಿಸಿದ್ದಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಮರಣದ ಮತ್ತು ಕೊಂಡಿಯಲ್ಲೆಂಬುದಾಗಿ ನಿನ್ನ ವಾಕ್ಯ ಹೇಳುವ ಪ್ರಕಾರ ಈ ನಾಶನವು ಸ್ವಾಮಿ ಲೋಕವನ್ನು ಆವರಿಸಿರುವಂಥ ಈ ಸಂದರ್ಭದಲ್ಲಿ ನೀನೇ ಅದರ ಪರಿಹಾರಕ್ಕಾಗಿ ನಿನ್ನ ಯಜ್ಞದೊಂದಿಗೆ ನಮ್ಮನ್ನು ನಿನ್ನ ರಕ್ಷಣೆಯಲ್ಲಿ ಸೇರಿಸಿದಂಥ ಕೃಪೆಗಾಗಿ ನಾವು ನಿನ್ನ ವಂದಿಸುತ್ತೇವೆ ಸ್ವಾಮಿ. ಈ ಪಾವನ ದಿವಸಗಳಲ್ಲಿ ನಾವು ಮರಣಕ್ಕೆ ಹೆದರದೆ ಸ್ವಾಮಿ ನಿನ್ನಲ್ಲಿ ನಾವು ನಿಜವಾದಂಥ ಧೈರ್ಯವುಳ್ಳವರಾಗಿ ನಿನ್ನ ಸಾಕ್ಷಿಗಳಾಗಿ ಜೀವಿಸಿ ಸ್ವಾಮಿ, ಪುನರುತ್ಥಾನದ ಆ ಮಹಿಮೆಯನ್ನು ನಾವು ನೋಡಲಿಕ್ಕಾಗುವಂತೆ ಕೃಪೆ ಮಾಡು. ಹೌದು ಸ್ವಾಮಿ, ಶಿಲುಬೆಯ ಮರಣ ಇಲ್ಲದೆ ಪುನರುತ್ಥಾನ ಇಲ್ಲ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ತಿಳಿದಿದ್ದೇವೆ. ಈ ಮರಣವನ್ನು ಜಯಿಸಿದಂಥ ನೀನು ನಮ್ಮೆಲ್ಲರಿಗೆ ನಿನ್ನ ಜೀವವನ್ನು ಪುನರುತ್ಥಾನವನ್ನು ದಯಪಾಲಿಸು. ನಿತ್ಯ ನಿರಂತರವಾದಂಥ ಪಾಪ ಮರಣದಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ನಿನ್ನ ನಿತ್ಯ ಜೀವದಲ್ಲಿ ಸೇರಿಸಬೇಕೆಂದು ಬಿಡುತ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ ನಾವು ತಂದರ್ಪಿಸಿರುವಂತೆ ಬಡದ್ರವ್ಯವನ್ನು ಸ್ವೀಕರಿಸಿ ಇದನ್ನು ಆಶೀರ್ವದಿಸು. ಈ ರಾತ್ರಿ ನಮ್ಮನ್ನು ನಿಯಂತ್ರಣಗೊಳಿಸಿ ಕಪ್ಪಿಸುತ್ತೇವೆ. ನಿಶ್ಚಿತವಾದರೆ ನಾವು ಅರುಣೋದಯವನ್ನು ನೋಡಿ ನೇಮಿಸಿರುವ ಕೆಲಸವನ್ನು ಮಾಡುವಂತೆ ಕೃಪೆ ಮಾಡಿ ನಮ್ಮನ್ನು ನಡೆಸಬೇಕೆಂದು
ಕರ್ತನು ರಕ್ಷಕನಾದ ಸ್ವಾಮಿ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ಚಿತ್ತವು ಪರಲೋಕದಿಂದಿರೋ ಪ್ರಕಾರ ಭೂಲೋಕದಿಂದ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿ, ತಪ್ಪು ಮಾಡಿದವರು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಶೋಧನೆಗಳಿಗೆ ಸೇರಿದ ಕೇಳಿದ ನಮ್ಮ ರಾಜ್ಯವು ಬಲವು ನೇಮಿಸದ ಸ್ವಾಮಿ. ಕರುಣೆಯುಳ್ಳ ದೇವರ ಕೃಪಾಶ್ರಯಕ್ಕೂ ಪರಿಪಾಲನೆಗೂ ನಾವು ನಿಮ್ಮನ್ನು ಒಪ್ಪಿಸುತ್ತೇವೆ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರ ಆಶೀರ್ವಾದವು ನಿಮ್ಮೊಳಗೆ ನೆಲೆಸಿ ನಿಮ್ಮ ಸಂಗಡ ಯಾವಾಗಲೂ ಇರಲಿ.